ಈಶ್ವರ್ ಖಂಡ್ರೆ ಸಾಹೇಬರಿಗೆ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನಮಾನ ಕೊಡಬೇಕು. ಮುಂಬರುವ ದಿನದಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕದ ಒಂದು ಅಭಿವೃದ್ಧಿಗೆ, ಒಂದು ಯುವಕರಿಗೆ ಹಾಗೂ ನಮ್ಮ ಹಿಂದುಳಿದ ಜಿಲ್ಲೆಗೆ ಇವತ್ತು ಒಂದು ಒಳ್ಳೆ ಅನುಕೂಲ ಆಗುತ್ತದೆ. ಒಂದು ಈಶ್ವರ್ ಖಂಡ್ರೆ ಸಾಹೇಬರು ಎಲ್ಲಾ ಮಠಾಧೀಶರು, ಎಲ್ಲಾ ಸಮಾಜದ ಗುರು ಹಿರಿಯರು, ಎಲ್ಲಾ ಹಿಂದುಳಿದವರೆಗೂ ಹಾಗೂ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೊಂಡೊಯ್ಯುವಂತಹ ವ್ಯಕ್ತಿ, ಹಿರಿಯ ನಾಯಕರು. ಬೀದರ್ ಜಿಲ್ಲಾ ಎನ್ಎಸ್ಎ ಸಮಿತಿ ವತಿಯಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ, ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಯುವಕರ ಪರವಾಗಿ ಇವತ್ತು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಸಂಪುಟದ ನೂತನ ಸ್ಥಾನಮಾನದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರು ಬೀದರ್ ಜಿಲ್ಲೆಯ ಹಾಗೂ ಹೈದರಾಬಾದ್ ಕರ್ನಾಟಕದ ಒಬ್ಬ ಅಭಿವೃದ್ಧಿ ಹರಿಕಾರರು, ಯುವಕರ ಕಣ್ಮಣಿ. ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರು ಇವತ್ತು ಒಂದು ಲಿಂಗಾಯತ ಸಮಾಜದ ಅಖಿಲ ಭಾರತ ವೀರಶೈವ ಲಿಂಗಾಯತ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹಾಗೂ ಅರಣ್ಯ ಸಚಿವರು, 2 ಸಾರಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು. ಬೀದರ್ನಲ್ಲಿ ಅನೇಕ ಹಿಂದುಳಿದವರೆಗೂ ಎಲ್ಲಾ ಸಮಾಜಕ್ಕೆ ಕೊಂಡೊಯ್ಯುವಂತಹ ಏಕೈಕ ವ್ಯಕ್ತಿಯಾದ ಈಶ್ವರ್ ಖಂಡ್ರೆ ಸಾಹೇಬರಲ್ಲ. ಇವತ್ತು ಅವರಿಗೆ ನಾವೆಲ್ಲರೂ ಇವತ್ತು ಬೀದರ್ ಜನತೆಯ ಪರವಾಗಿ, ಯುವಕರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ಹಾಗೂ ಹೈಕಮಾಂಡ್ಗೆ, ರಾಜ್ಯದ ನಾಯಕರಿಗೆ ನಾವು ಇವತ್ತು ಬೀದರ್ ಜಿಲ್ಲಾ ಎನ್ಎಸ್ಎ ಸಮಿತಿ ವತಿಯಿಂದ ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನಮಾನ ಕೊಡಬೇಕು. ಮುಂಬರುವ ದಿನದಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕದ ಒಂದು ಅಭಿವೃದ್ಧಿಗೆ, ಒಂದು ಯುವಕರಿಗೆ ಹಾಗೂ ನಮ್ಮ ಹಿಂದುಳಿದ ಜಿಲ್ಲೆಗೆ ಇವತ್ತು ಒಂದು ಒಳ್ಳೆ ಅನುಕೂಲ ಆಗುತ್ತದೆ. ಒಂದು ಈಶ್ವರ್ ಖಂಡ್ರೆ ಸಾಹೇಬರು ಎಲ್ಲಾ ಮಠಾಧೀಶರು, ಎಲ್ಲಾ ಸಮಾಜದ ಗುರು ಹಿರಿಯರು, ಎಲ್ಲಾ ಹಿಂದುಳಿದವರೆಗೂ ಹಾಗೂ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೊಂಡೊಯ್ಯುವಂತಹ ವ್ಯಕ್ತಿ, ಹಿರಿಯ ನಾಯಕರು. ಇವತ್ತು ಎಲ್ಲರಿಗೆ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ, ರೋಡ್ ಮಾಡಲ್ ಆಗಿ ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರು ನಾವೆಲ್ಲರೂ ಇವತ್ತು ಒಂದು ಕಳಕಳಿ ಮನವಿ ಮಾಡಿಕೊಳ್ಳುತ್ತೀವಿ. ಉಪಮುಖ್ಯಮಂತ್ರಿ ಸ್ಥಾನಮಾನ ಕೊಟ್ಟು ಅವರಿಗೆ ಒಂದು ನಮ್ಮ ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗಕ್ಕೆ ಒಂದು ನ್ಯಾಯ ಒದಗಿಸಿಕೊಂಡ ಆಗುತ್ತದೆ. ಮುಂಬರುವ ದಿನದಲ್ಲಿ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗುತ್ತದೆ. ಈಶ್ವರ್ ಖಂಡ್ರೆ ಸಾಹೇಬರು ಇವತ್ತು